ಟಿವಿ ವೀಕ್ಷಕರಿಗೆ ಸ್ವಾಗತ. ಹೊಸಮಠ ಅಕ್ಕಿ ಹೊಂಡ ಹುಬ್ಬಳ್ಳಿಯಲ್ಲಿ ದಸರಾ ಬನ್ನಿ ಮುಡಿವ ರಥೋತ್ಸವ. ದಿವ್ಯ ಸಾನ್ನಿಧ್ಯ ಪರಮ ತಪಸ್ವಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ್ ಪರಮ ಸ್ವರೂಪಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಶಿವಯೋಗಿ ರಾಜಯೋಗೀಂದ್ರ ಮಹಾಸ್ವಾಮಿಗಳರವರ ಆಶೀರ್ವಾದದಲ್ಲಿ ಹೊಸಮಠ ಅಕ್ಕಿ ಹೊಂಡ ಹುಬ್ಬಳ್ಳಿಯಲ್ಲಿ ನಾಡ ಹಬ್ಬ ದಸರಾ ಬನ್ನಿ ಮುಡಿವ ಕಾರ್ಯಕ್ರಮ ಭಕ್ತಿಭಾವದಿಂದ ಜರುಗಿತು. ಉತ್ಸವ ಸಮಿತಿ ಅಧ್ಯಕ್ಷರು ಅವರ ವಾಹನದಲ್ಲಿ ಅಲಂಕೃತ ರಥದಲ್ಲಿ ಬನ್ನಿಯನ್ನು ಸಾಗಿಸಿ ಭಜನೆ, ವಾದ್ಯ, ವೈಭವ, ಡೊಳ್ಳು ಕುಣಿತಗಳೊಂದಿಗೆ ಮೆರವಣಿಗೆ ಸಾಗಿದೆ. ಅಕ್ಕಿ ಹೊಂಡ ಹೊಸಮಠದಿಂದ ಪ್ರಾರಂಭವಾದ ಬನ್ನಿ ಉತ್ಸವವು ಬಿಡ್ನಾಳ್ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬನ್ನಿ ಮಂಟಪಕ್ಕೆ ಸಾಗಿತು. ನೂರಾರು ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡು ನಾಡಿನ ಸಾಂಸ್ಕೃತಿಕ ಸೊಗಡನ್ನು ತೋರಿಸಿದರು. ಈ ಕಾರ್ಯಕ್ರಮವನ್ನು ಚೇತಕ್ ಟಿವಿ ನ್ಯೂಸ್ ಉಪಸಂಪಾದಕರಾದ ಸನ್ಮಾನ್ಯ ಶ್ರೀ ಸಂಗನಗೌಡ ಹೂವನ್ನವರ್ ಉದ್ಘಾಟಿಸಿದರು. ಸಾಹಿತಿಗಳಾದ ಭೀಮಸೇನ್ ನಾಯಕ್ ಅಧ್ಯಕ್ಷತೆ ವಹಿಸಿ ನೀಡಿದರು. ನೇತೃತ್ವ ವಾಸವಿ ಯುವತಿಯರ ಸಂಘ ಹುಬ್ಬಳ್ಳಿಯ ಅಧ್ಯಕ್ಷ ಶ್ರೀಮತಿ ಪದ್ಮಾವತಿ ಬಾಗಲಕೋಟಿ, ವಿಶೇಷ ಅತಿಥಿಗಳಾಗಿ ರವೀಂದ್ರ ಪಾಟೀಲ್, ಬಸವರಾಜ್ ಕಂಟಿ, ಅನ್ನಪೂರ್ಣ ಜಕ್ಕನಕಟ್ಟಿ, ಮಂಜುನಾಥ್ ಮಳೆಕೊಪ್ಪ ಪಾಲ್ಗೊಂಡು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಭಕ್ತರ ಸಹಕಾರ, ಭಕ್ತಿ ಭಾವನೆ ಮತ್ತು ಮಠದ ಶಕ್ತಿಪೀಠದ ಆಶೀರ್ವಾದದಿಂದ ಬನ್ನಿ ಉತ್ಸವ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ನಾಡ ಹಬ್ಬ ದಸರಾ ಹಬ್ಬದ ಪ್ರಯುಕ್ತವಾಗಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಇವರ ಒಂದು ಮಠದಲ್ಲಿ ದಸರಾ ಹಬ್ಬದ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪರಮ ಪೂಜ್ಯರಾದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಒಂದೆರಡು ಇತರ ನುಡಿಗಳನ್ನು ಹೇಳಬೇಕೆಂದು ಅವರಲ್ಲಿ ವಿನಂತಿಸಿಕೊಟ್ಟರು. ಶ್ರೀ ಬಸವಲಿಂಗಾಯ ನಮಃ. ಎಲ್ಲರಿಗೂ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು ಹೇಳುತ್ತಾ, ಇವತ್ತಿನ ಎಲ್ಲ ಸಮೃದ್ಧಿಯನ್ನು ನಮ್ಗೆಲ್ಲರಿಗೂ ಆ ದೇವರು ಕರುಣಿಸಲಿ ಎಂದು ಎಲ್ಲರೂ ಆರೋಗ್ಯ, ಆಯುಷ್ಯ ಎಲ್ಲದನ್ನು ಸಂಪತ್ತಿಂದನೂ ಕೂಡಿ ಎಲ್ಲರೂ ಆರೋಗ್ಯದಿಂದ ಇರಬೇಕಂತ ಕೇಳ್ಕೊಳ್ತಾ ದಸರಾ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳುತ್ತಾ, ನಮ್ಮ ಶ್ರೀ ಗೌರಿ ಮಹಿಳಾ ಮಂಡಳ ವತಿಯಿಂದ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ಜನಪದ ಹಾಗೂ ನೃತ್ಯ, ಹಾಡು, ಈ ಥರ ಅನೇಕ ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದೀವಿ ನಾವಿಲ್ಲಿ. ಇವತ್ತಿನ ದಿನ ದಸರಾ ಹಬ್ಬದ ಅಜ್ಜರ ಹತ್ರ ಆಶೀರ್ವಾದ ತಗೊಳಕ್ಕೂ ಸಹ ಬಂದಿದ್ದೀವಿ. ಬನ್ನಿಯನ್ನು ಕೊಟ್ಟು ಬಂಗಾರವನ್ನು ಇಸ್ಕೊತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳು. ತಮಗೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ಶ್ರೀಮತಿ ಪದ್ಮಾ ಬಾಗಲಕೋಟಿ ಮೇಡಮ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕೊನೆಯದಾಗಿ ಪರಮ ಪೂಜ್ಯರ ಆಶೀರ್ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ ಎಂದೆನಿಸದಿರಯ್ಯ. ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. 2025ನೇ ಭಾರತೀಯ ಪರಂಪರೆಯ ಸಂಭ್ರಮದ ಸಡಗರದ ದಸರಾ ಹಬ್ಬದ ಈ ಸಂದರ್ಭದಲ್ಲಿ ಸರ್ವ ಸದ್ಭಕ್ತರಿಗೆ, ನಾಡಿನ ಜನರಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಇವತ್ತು 36 ವರ್ಷಗಳಿಂದ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ದಸರಾ ಮಹೋತ್ಸವ ಅಂತ ಹೆಸರಿನಿಂದ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿಯ ಸಹಯೋಗದಲ್ಲಿ ಆಚರಿಸ್ತಾ ಬಂದೇ ಇದ್ದೇವೆ. ಜಗತ್ತಿನ ಎಲ್ಲ ಮಹನೀಯರು
ರಾಷ್ಟ್ರದ ನಾಯಕರು, ರಾಜ್ಯದ ನಾಯಕರು, ಊರಿನ ಪ್ರಮುಖರು ಎಲ್ಲ ಭಾಗವಹಿಸಿ ಇಷ್ಟು ವರ್ಷಗಳಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ. ಇದು ದಸರಾ ಹಬ್ಬ ಬಹಳ ಉತ್ತಮವಾಗಿರುವಂಥ ಹಬ್ಬ. ಮನುಷ್ಯ ಎಡುತ್ತಾನ, ತಪ್ಪುತ್ತಾನ, ಅದನ್ನು ತಿದ್ದಿಕೊಳ್ಳುವಂಥ, ಸುಧಾರಿಸಿಕೊಳ್ಳುವಂಥ ಅವಕಾಶ ಈ ಹಬ್ಬದಲ್ಲಿದೆ. ಆ ದೃಷ್ಟಿಯಿಂದ ವಿಜಯದಶಮಿಯಲ್ಲಿ ಬನ್ನಿ ಬಂಗಾರವನ್ನು ಕೊಟ್ಟು ನಾವೆಲ್ಲರೂ ಬಂಗಾರದ ಹಾಗಿರಬೇಕು ಅನ್ನುವಂಥ ಒಂದು ಪರಂಪರೆ ನಡೆದು ಬಂದಿದೆ. ಇವತ್ತಿನ ಈ ಸಂದರ್ಭದಲ್ಲಿ ಸಂಗನಗೌಡರು, ಧಾರವಾಡ ಜಿಲ್ಲಾ ಪತ್ರಿಕಾ ಸಂಘದ ಅಧ್ಯಕ್ಷರು, ಮತ್ತು ಅವರು ಒಳ್ಳೆಯ ಸಮರ್ಥ ರೀತಿಯಲ್ಲಿ ಈ ತಮ್ಮ ಕಾರ್ಯವೃತ್ತಿಯನ್ನು ಮುಂದುವರಿಸಿಕೊಂಡು ಹೊಂಟಾರ. ಇವತ್ತು ಬಂದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಅಕ್ಕನ ಬಳಗದವರು ಮತ್ತು ಗಂಟಿಕೇರಿ ಓಣಿಯ ಗೌರಿ ಮಹಿಳಾ ಮಂಡಳದ ಎಲ್ಲ ಸದಸ್ಯನಿಯರು, ಅದರಲ್ಲಿ ವಿಶೇಷವಾಗಿ ನೇತೃತ್ವವನ್ನು ವಹಿಸಿರುವಂಥ ಶ್ರೀಮತಿ ಪದ್ಮಾವತಿ ಪಿ ಬಾಗಲಕೋಟೆಯವರು ಇವತ್ತು ಈಗಾಗಲೇ ಕಾರ್ಯಕ್ರಮ ನಡೆಸಿಕೊಟ್ಟಾರೆ. ಇವತ್ತು ಕೊನೆಯ ದಿವಸ, ಇವತ್ತು ಉತ್ಸವ ನಡೀತಾ ಇದೆ. ಇನ್ನೊಂದು ಅರ್ಧ ಗಂಟೆಯೊಳಗೆ ಉತ್ಸವ ನಡೀತಾ ಇದೆ. ಆ ಉತ್ಸವ ಅಲಂಕೃತ ವಾಹನ ತಯಾರಿ ನಡೆದಿದೆ ಕೆಳಗೆ. ಅದಕ್ಕಾಗಿ ಇವತ್ತು ಮುಖ್ಯವಾಗಿ ಹೇಳುವಂಥ ವಿಷಯ ಏನಂದರೆ, ಇವತ್ತು ನಮ್ಮ ಜನರು ಸುಭಿಕ್ಷೆಯಿಂದ ಸುಖ ಶಾಂತಿಯಿಂದ ಇರಬೇಕಾದ್ರೆ ದೇವರನ್ನು ಮನೆ ಹೋಗಬೇಕು, ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಗುರು ದರ್ಶನ ಪಡೆಯಬೇಕು, ನಮ್ಮ ಒಳಗಿರುವಂಥ ಕಲ್ಮಶವನ್ನೆಲ್ಲ ನೀಗಿಸಿಕೊಳ್ಬೇಕು. ಇದು ಒಳ್ಳೆಯ ಸಂದರ್ಭ. ಮನುಷ್ಯನಿಗೆ ಇಂಥ ಅವಕಾಶ ಸಿಗೋದು ಬಹಳ ದುರ್ಲಭ, ಜೀವನದಲ್ಲಿ ಒಮ್ಮೆ ಸಿಗುತ್ತೆ. ಅದಕ್ಕಾಗಿ ಇವತ್ತು ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ, ನಾವೆಲ್ಲರೂ ಒಂದು ದೇವರ ಮಕ್ಕಳು ಎನ್ನುವಂಥ ಭಾವನೆ ಎಲ್ಲರಲ್ಲಿಯೂ ಮೂಡಿರಬೇಕು. ದೇವರ ಎದುರಿಗೆ ಪ್ರಾರ್ಥನೆ ಮಾಡೋ ಮುಂದೆ ನಾವು ಇದನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು: ದೇವರೇ, ನನ್ನ ಹಾಗೆ ಇನ್ನೊಬ್ಬರಿಗೂ ಸುಖವಾಗಿರಲಿ, ನೆರೆಹೊರೆಯವರಿಗೂ ಸುಖವಾಗಿರಲಿ, ಎಲ್ಲರಿಗೂ ಸುಖವಾಗಿರಲಿ ಅನ್ನುವಂಥ ಪ್ರಾರ್ಥನೆಯನ್ನು ದೇವರಿಗೆ ಕೇಳ್ಕೊಳ್ಬೇಕು. ಆದರೆ ತದ್ವಿರುದ್ಧವಾಗಿ ಈಗ ಮಾಡ್ತಾರೆ, ನನಗೆ ಅಷ್ಟು ಚಲೋ ಆಗಲಿ, ಉಳಿಕೆದ ಸತ್ತು ಹೋಗಲಿ ಅನ್ನೋಂಥದ್ದು. ಈ ಭಾವನೆ ಯಾರಲ್ಲಿಯೂ ಬರಬಾರ್ದು. ಕಾರಣ ಏನಂದರೆ, ಜಗತ್ತು ಸ್ವಲ್ಪ ಸುಂದರವಾಗಿ ನಿರ್ಮಾಣ ಮಾಡಿರುವಂಥ ಪರಮಾತ್ಮ ಎಲ್ಲವನ್ನೂ ಕೊಟ್ಟಾನ. ಗಾಳಿಯನ್ನು, ಮಳೆಯನ್ನು, ಬೆಳೆಯನ್ನು, ಸಿರಿ ಸಂಪತ್ತುಗಳನ್ನು ಕೊಟ್ಟಾನ. ಅದಕ್ಕಾಗಿ ನಾವು ಅವನಿಗೆ ಕೃತಜ್ಞರಾಗಿರಬೇಕು. ನಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಸದುಪಯೋಗವಾಗಬೇಕು. ಆ ದೃಷ್ಟಿಯಿಂದ ಇವತ್ತು ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಒಂದು ಎನ್ನುವಂಥ ಭಾವನೆ ಮೂಡಬೇಕು. ನಮ್ಮಲ್ಲಿರುವ ಅನೇಕ ಅರಿಷಡ್ ವರ್ಗಗಳ ಪರಂಪರೆ ಇದೆ, ಅದನ್ನೆಲ್ಲ ನಿವಾರಿಸಿಕೊಳ್ಬೇಕು. ಪ್ರೇಮದಿಂದ ಇರಬೇಕು, ಒಳ್ಳೆಯ ಭಾವನೆಯಿಂದ ಇರಬೇಕು. ಪ್ರತಿನಿತ್ಯ ಪ್ರತಿಯೊಬ್ಬರು ದೇವರಿಗೆ ನಮಸ್ಕರಿಸಬೇಕು, ತಂದೆ ತಾಯಿಗೆ ನಮಸ್ಕರಿಸಬೇಕು. ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಾನು ಏನು ತಪ್ಪುಗಳನ್ನು ಮಾಡೀನಿ, ಏನು ಒಪ್ಪುಗಳನ್ನು ಮಾಡೀನಿ, ಏನು ಪುಣ್ಯ ಕಾರ್ಯಗಳನ್ನು ಮಾಡೀನಿ, ಏನು ಪಾಪ ಕಾರ್ಯಗಳನ್ನು ಮಾಡೀನಿ ಅನ್ನುವಂಥದ್ದನ್ನು ಮೆಲುಕು ಹಾಕಿ ದೇವರಿಗೆ ಕ್ಷಮೆ ಬೇಡಿ, ನನ್ನ ನಾಳೆ ಒಳ್ಳೆಯ ಮಾರ್ಗದಲ್ಲಿ ನಡೆಸು ದೇವರೇ ಅನ್ನುವಂಥ ಮಾತನ್ನು ನಮ್ಮ ಗಾಯತ್ರಿ ಮಂತ್ರದಲ್ಲಿ ಕೂಡ ಅದನ್ನು ಹೇಳ್ತಾರೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓ ಗಾಡ್, giver of life, remover of pains and sorrows, bestower of happiness, creator of this universe, thou art most luminous, pure and adorable. May thou inspire or guide our intellect in the right direction. ದೇವರೇ, ನನ್ನನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಒಯ್ಯಿ. ದೇವರೇ, ನನ್ನನ್ನು ಅಸತ್ಯದಿಂದ ಸತ್ಯದ ಕಡೆಗೆ ಒಯ್ಯಿ. ದೇವರೇ, ನನ್ನ ಮರಣದಿಂದ ಅಮರತ್ವದ ಕಡೆಗೆ ಒಯ್ಯಿ ಅನ್ನುವಂಥ ಪ್ರಾರ್ಥನೆಯನ್ನು ಪ್ರತಿನಿತ್ಯ ನಮ್ಮನ್ನ ಹೊಳೆಯ ದಾಟಿಸೋಯನ್ನ, ಹೊಳೆಯ ದಾಟಿಸೋಯನ್ನ. ಅಂಬಿಗರನ್ನ ನೀ ನಮ್ಮನ್ನ ಹೊಳೆಯ ದಾಟಿಸೋಯನ್ನ, ಹೊಳೆಯ ದಾಟಿಸೋಯನ್ನ, ಹೊಳೆಯ ದಾಟಿಸೋಯನ್ನ.